ಒಂದು ವಿಶಿಷ್ಟ ಪ್ರೇಮ ಕಥೆಯೊಂದಿಗೆ ಜೊತೆಗೆ ವಿಭಿನ್ನ ಬಗೆಯ ಟೈಟಲ್ನೊಂದಿಗೆ ಕನ್ನಡದಲ್ಲಿ ಹೊಸ ಚಿತ್ರವೊಂದು ತಯಾರಾಗಿದೆ. ಅದುವೇ 3 ಗಂಟೆ 30 ದಿನ 30 ಸೆಕೆಂಡು. ಏನಿದು ಚಿತ್ರದ ಟೈಟಲ್ ಇಷ್ಟೊಂದು ಇಂಟ್ರೆಸ್ಟಿಂಗ್ ಆಗಿದೆ ಅನ್ನಿಸ್ತಿದ್ಯಾ? ಈ ಸ್ಟೋರಿ ನೋಡಿ. ಕಾಲೇಜಲ್ಲಿ ರೋಮಿಯೋ ಜೂಲಿಯಟ್ ಲೈಲಾ ಮಜ್ನು ಬಗ್ಗೆ ಪಾಠ ಮಾಡ್ತಾರೆ. ಟಿವಿ ಸಿನಿಮಾದಲ್ಲಿ ಲವ್ ಮಾಡೋದನ್ನ ನೋಡಿ ಚಪ್ಪಾಳೆ ಹೊಡಿತಾರೆ. ಆದ್ರೆ ತಮ್ಮ ಮನೆಯಲ್ಲಿ ಮಕ್ಕಳು ಯಾರನ್ನಾದ್ರೂ ಲವ್ ಮಾಡಿದ್ರೆ ಎದೆ ಬಡ್ಕೊಂಡು ಸಾಯ್ತಾರೆ. ಪ್ರೀತಿ, ಪ್ರೇಮ, ಹಾಸ್ಯ ಮತ್ತು ಆಕ್ಷನ್ ಹೀಗೆ ಹಲವಾರು ಅಂಶಗಳನ್ನ ಒಂದೇ ಚಿತ್ರದಲ್ಲಿ ಹೇಳ ಹೊರಟಿದೆ ಇಲ್ಲೊಂದು ಹೊಸ ತಂಡ. ಅದುವೇ 3 ಗಂಟೆ 30 ದಿನ 30 ಸೆಕೆಂಡ್. 3 ಗಂಟೆ 30 ದಿನ 30 ಸೆಕೆಂಡ್. 3 ಗಂಟೆ 30 ದಿನ 30 ಸೆಕೆಂಡ್. ಬ್ರೈನ್ ಶೇರ್ ಕ್ರಿಯೇಷನ್ಸ್ ಲಾಂಛನದಲ್ಲಿ ತಯಾರಾಗಿರುವಂತಹ ಈ ಚಿತ್ರಕ್ಕೆ ಚಂದ್ರಶೇಖರ್ ಆರ್ ಪದ್ಮಶಾಲಿನಿ ಬಂಡವಾಳ ಹೂಡಿದ್ದಾರೆ. ಇನ್ನು ಈ ಹೊಸ ಚಿತ್ರಕ್ಕೆ ನವ ನಿರ್ದೇಶಕ ಮಧುಸೂದನ್ ಆಕ್ಷನ್ ಕಟ್ ಹೇಳಿದ್ದಾರೆ. 3 ಗಂಟೆ 30 ದಿನ 30 ಸೆಕೆಂಡ್ ಇದೊಂದು ಲೈಫ್ನ ರಿಯಾಲಿಟಿ ಶೋ. ಯಾವುದೇ ಜವಾಬ್ದಾರಿ ಇಲ್ಲದಿರುವಂಥ ಒಬ್ಬ ನಾಯಕ ಯಾವುದೇ ಜವಾಬ್ದಾರಿ ಇಲ್ಲದಿರುವಂಥ ಒಬ್ಬ ನಾಯಕ ಏನೋ ಸಾಧಿಸೋಕ್ಕೆ ಒಂದು ಗಿಮಿಕ್ ಮಾಡೋಕ್ಕೆ ಹೋಗ್ತಾನೆ. ಆ ಗಿಮಿಕ್ನ ಸುಳಿಲಿ ಸಿಗಾಕೊಂಡು 30 ದಿವಸ ಪಡಬಾರ್ದು ಕಷ್ಟಪಡ್ತಾನೆ. 30 ಸೆಕೆಂಡಲ್ಲಿ ತಲೆಯಾಗುವಂಥ ಸಿಚುವೇಷನಲ್ಲಿ ಒಂದು ಕರೆಕ್ಟಾಗಿ ನಿರ್ಧಾರ ಮಾಡಿ ಅವ್ನಿಗೆ ಬಂದಂಥ ಒಂದು ಸಂದಿಗ್ಧತೆಯಿಂದ ಈಚೆ ಬರ್ತಾನೆ. ಸೊ ಇದೊಂದು 3 ಈ ಅಂಕಿಅಂಶಗಳಿಗೆ ನಡುವೆ ಇರುವಂಥ ಒಂದು ಸ್ಟ್ರಾಂಗ್ ಲಿಂಕ್ ಇರುವಂಥ ಒಂದು ಸಬ್ಜೆಕ್ಟ್. ಮುದ್ದು ಮನಸ್ಸೆ ಚಿತ್ರದಲ್ಲಿ ಅಭಿನಯಿಸಿದ್ದ ಆರುಗೌಡ ಈ ಚಿತ್ರದಲ್ಲಿ ನಾಯಕ ನಟನಾಗಿ ಅಭಿನಯಿಸಿದ್ದು ಕಾವ್ಯ ಶೆಟ್ಟಿ ಜೋಡಿಯಾಗಿದ್ದಾರೆ. ಟೈಟಲ್ನಲ್ಲಿ ಸ್ವಲ್ಪ ಕನ್ಫ್ಯೂಷನ್ ಇದ್ರೂ ಚಿತ್ರ ಅದ್ಭುತವಾಗಿ ಮೂಡಿ ಬಂದಿದೆ ಅಂತಾರೆ ಆರುಗೌಡ. ಅಂದರೆ ಒಂದು ಆರ್ಡ್ರಲ್ಲಿ ಇಲ್ಲ ಟೈಟ್ಲ್, ಬಟ್ ನಿಮಗೆ ಸಿನಿಮಾ ಕತೆಗೆ ಅಂತ ಬಂದಾಗ ಅದು ಆರ್ಡ್ರಲ್ಲಿ ಹೋಗುತ್ತೆ. ಅಂದರೆ 3 ಗಂಟೆಯಲ್ಲಿ ಒಂದು ಚಾಲೆಂಜ್ ಅಕ್ಸೆಪ್ಟ್ ಆಗುತ್ತೆ. ಸೊ ಅದನ್ನು 30 ದಿನದಲ್ಲಿ ಆ ಚಾಲೆಂಜ್ನ ಸಾಲ್ವ್ ಮಾಡಬೇಕು ಅಂತ ಬರುತ್ತೆ. ಸೊ 30 ಸೆಕೆಂಡ್ಸಲ್ಲಿ ಕನ್ಕ್ಲೂಷನ್ ಅನ್ನೋದು ಸಿನಿಮಾ ಸಾರಾಂಶ. ಸೊ ಈ ಚಿತ್ರದಲ್ಲಿ ನಾನು ಒಬ್ಬ ಲಾಯರ್ ಪಾತ್ರದಲ್ಲಿ ಕಾಣಿಸ್ಕೊತಾ ಇದ್ದೀನಿ. ಇಡೀ ಸಿನಿಮಾ ಲಾಯರ್ ಪಾತ್ರದಲ್ಲದೆ ಒಂದು 20-25% ಸಿನಿಮಾನ ಲಾಯರ್ ಪಾತ್ರದಲ್ಲಿ ಕಾಣಿಸ್ಕೊತಾ ಇದ್ದೀನಿ. ಅಂದರೆ ಇದೊಂದು ಚಾಲೆಂಜಿಂಗ್ ಅಂತಲೇ ಹೇಳ್ಬೋದು. ಯಾಕಂದರೆ ಒಬ್ಬ ಲಾಯರ್ ಆಗಲಿ, ಇಡೀ ಸಿನಿಮಾ ಒಬ್ಬ ಲಾಯರ್ ಆಗಲಿ, ಡಾಕ್ಟರ್ ಆಗಲಿ, ಈ ಥರದ್ದು ಕ್ಯಾರೆಕ್ಟರ್ಗಳು ಪ್ಲೇ ಮಾಡಬೇಕು ಅಂದರೆ ನಿಮಗೆ ಸಾಕಷ್ಟು ಪ್ರಿಪ್ರೇಷನ್ಸ್ ಬೇಕಾಗುತ್ತೆ. ಯಾಕಂದರೆ ಒಬ್ಬ ಕೋರ್ಟ್ ಹೋದರೆ ಒಬ್ಬ ಲಾಯರ್ ಯಾವ ಥರ ಬಿಹೇವ್ ಮಾಡ್ತಾನೆ, ಏನು ಹೆಂಗಿರುತ್ತೆ ಅದೆಲ್ಲ ನಮಗೆ ಸಾಕಷ್ಟು ತಯಾರಿ ಕೊಟ್ಟು ಮಾಡಿದಂಥದ್ದು ನಮ್ಮ ಡೈರೆಕ್ಟರ್ ಮಧುಸೂದನ್ ಸರ್. ಇನ್ನು ಚಿತ್ರದಲ್ಲಿ ಒಟ್ಟು 5 ಹಾಡುಗಳಿದ್ದು ಶ್ರೀಧರ್ ವಿ ಸಂಭ್ರಮ್ ಸಂಗೀತ ಸಂಯೋಜನೆ ಮಾಡಿದ್ದಾರೆ. ಜಯಂತ್ ಕೈಕಿಣಿ ಮತ್ತು ನಿರ್ದೇಶಕ ಮಧುಸೂದನ್ ಸಾಹಿತ್ಯ ಒದಗಿಸಿದ್ದಾರೆ. ಇನ್ನು ಚಿತ್ರದಲ್ಲಿ ಎಡಕಲ್ಗುಡ್ಡದ ಚಂದ್ರಶೇಖರ್, ಸುಧಾರಾಣಿ, ರಮೇಶ್ ಭಟ್, ಟಿಎಸ್ ನಾಗಾಭರಣ ಸೇರಿ 80ಕ್ಕೂ ಹೆಚ್ಚು ಕಲಾವಿದರು ನಟಿಸಿದ್ದಾರೆ. ಬೆಂಗಳೂರು, ರಾಮನಗರ ಮತ್ತು ಸಕಲೇಶಪುರದಲ್ಲಿ 50 ದಿನಗಳ ಕಾಲ ಶೂಟಿಂಗ್ ಮಾಡಲಾಗಿದೆ. ಸಂಪೂರ್ಣ ಚಿತ್ರೀಕರಣ ಮುಗಿಸಿರುವ ಚಿತ್ರತಂಡ ಪೋಸ್ಟ್ ಪ್ರೊಡಕ್ಷನ್ ಕೆಲಸಗಳಲ್ಲಿ ಬ್ಯುಸಿಯಾಗಿದ್ದು ಆದಷ್ಟು ಬೇಗ ತೆರೆ ಮೇಲೆ ತರುವ ತಯಾರಿಯಲ್ಲಿದೆ. ಹರೀಶ್ ಕೆ ಗೌಡ, ಫಿಲ್ಮ್ ಬ್ಯೂರೋ, ಸುದ್ದಿ ಟಿವಿ.